ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ 9ನೇ ತರಗತಿಯಲ್ಲಿರುವ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವ ಪಾಠ 6 ಜನಪದ ಕಲೆಗಳ ವೈಭವ ಅವಧಿ 4ರಲ್ಲಿ ಯಕ್ಷಗಾನದ ಬಗ್ಗೆ ತಿಳಿದುಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯಗಳು. ಈ ಕಲಿಕಾ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ದಿನ ನಾವು ಜನಪದ ಕಲೆಗಳ ವೈಭವ ಸಮಿತಿ ರಚನೆಯಿಂದ ಆಯ್ಕೆ ಮಾಡಿದಂತಹ ಈ ಒಂದು ಅವಧಿಯಲ್ಲಿ ನಾವು ಕಲಿಯೋಣ. ಕಳೆದ 2 ಅವಧಿಗಳಲ್ಲೂ ಕೂಡ ನಾವು ಜನಪದ ಕಲೆಗಳ ಬಗ್ಗೆನೇ ನಾವು ಅಭ್ಯಾಸವನ್ನು ಮಾಡ್ತಿದ್ವಿ. ಅದರಲ್ಲಿ ನಾವು ವೀರಗಾಸೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ. ಮೊದಲಿಗೆ ವೀರಗಾಸೆ ಅನ್ನುವಂತಹ ಕಲೆ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ. ಹಾಗೆ ನಂತರ ಎರಡನೇದು ಕಂಸಾಳೆ ಅನ್ನುವಂತಹ ಕಲೆಯ ಬಗ್ಗೆ ಅಧ್ಯಯನ ಮಾಡಿದ್ವಿ. ನಂತರ ಡೊಳ್ಳು ಕುಣಿತ ಅನ್ನುವಂತಹ ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋದೆವು. ಸೊ ಈಗ ಇವತ್ತಿನ ತರಗತಿಯಲ್ಲಿ ನಾವು ವಿದ್ಯಾರ್ಥಿಗಳೇ ಯಾರಂತ ಹೇಳಿದ್ರೆ ಯಕ್ಷಗಾನ ಅನ್ನುವಂತಹ ಕಲೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಯಕ್ಷಗಾನ ಅನ್ನುವಂಥದ್ದು ನೃತ್ಯ ಪ್ರಧಾನ ಕಲೆ ಅಂತಲೇ ನಾವು ಹೇಳ್ಬೋದು. ಇದರಲ್ಲಿ ಯಕ್ಷಗಾನದಲ್ಲಿ ನಾವು ಜನಪದ ಕಲೆಗಳಲ್ಲೇ ತುಂಬ ಒಂದು ವಿಶಿಷ್ಟವಾದ ನೃತ್ಯ ಪ್ರಧಾನ ಕಲೆ ಆಗಿದೆ. ಅಂದರೆ ಇಲ್ಲಿ ನೃತ್ಯಕ್ಕೆ, ಕುಣಿತಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ನಾವು ನೀಡ್ತೀವಿ ಮಕ್ಕಳು. ಹಾಗಾದರೆ ಈ ಒಂದು ಅವಧಿಯಲ್ಲಿ ನಾವು ಯಕ್ಷಗಾನದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈ ಯಕ್ಷಗಾನ ಅನ್ನುವಂಥದ್ದು ನೃತ್ಯ ಪ್ರಧಾನ ಕಲೆಯಾಗಿದೆ. ಪ್ರಾರಂಭದಲ್ಲಿ ಇದು ದೇಸಿಯ ಕಲೆಯಾಗಿದ್ದು, ಎಲ್ಲರೂ ಕೂಡ ನೀವು ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ಇದನ್ನು ನೋಡ್ತಾ ಹೋಗಿ. ನಾನು ಅದನ್ನು ಒಂದು ಬಾರಿ ವಾಚನವನ್ನು ಮಾಡ್ತೇನೆ. ಅನಂತರ ಶಾಸ್ತ್ರ ಚೌಕಟ್ಟಿಗೆ ಒಳಪಟ್ಟಿದೆ. ಇದು ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸುವ ಅಪೂರ್ವ ಶಕ್ತಿಯುಳ್ಳ ಕಲೆ. ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದಗಳಿವೆ. ಅದರಲ್ಲಿ ಮುಖ್ಯವಾದ 3 ಶೈಲಿಗಳಿವೆ: ತೆಂಕುತಿಟ್ಟು, ಬಡಗುತಿಟ್ಟು, ಬಡಬಡಗುತಿಟ್ಟು. ಯಕ್ಷಗಾನಕ್ಕೆ ದಶಾವತಾರ, ಬಯಲಾಟ, ಭಾಗವತರಾಟ ಎಂಬ ಹೆಸರು ಇವೆ. ಸಾಮಾನ್ಯವಾಗಿ ಬಯಲಾಟ ಪ್ರದರ್ಶಿತವಾಗುವುದು ಹಳ್ಳಿಯ ಬಯಲಿನಲ್ಲಿ, ಆದ್ದರಿಂದ ಅದು ಬಯಲಾಟ ಅಂತ ಗುರುತಿಸಿಕೊಳ್ಳುತ್ತದೆ. ಯಕ್ಷಗಾನ ಕಲಿಸುವವನೇ ಭಾಗವತನಾದ್ದರಿಂದ ಭಾಗವತರಾಟ ಎಂಬ ಹೆಸರು ಕೂಡ ಬಂದಿದೆ. ಈಗ ನಾವು ಯಕ್ಷಗಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಯಕ್ಷಗಾನ ಅನ್ನುವಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಆ ಯಕ್ಷಗಾನದ ಬಗ್ಗೆ ಇರುವಂತಹ ಒಂದು ಚಿತ್ರವನ್ನು ನೀವು ಗಮನಿಸ್ತಾ ಇರಬಹುದು. ನೋಡಿ, ಆ ಯಕ್ಷಗಾನದ ಒಂದು ವೇಷಭೂಷಣ ಅನ್ನುವಂಥದ್ದು ವೀರಗಾಸೆಗಿಂತಲೂ ತುಂಬ ವಿಭಿನ್ನವಾಗಿರುತ್ತೆ ಅಂತಲೇ ನಾವು ಹೇಳ್ಬೋದು. ಇಲ್ಲಿ ಇದೊಂದು ಕುಣಿತಕ್ಕೆ ಪ್ರಧಾನವಾದ, ನೃತ್ಯಕ್ಕೆ ಪ್ರಧಾನವಾದ ಕಲೆಯಾಗಿದೆ. ಇದೊಂದು ದೇಸಿಯ ಕಲೆಯಾಗಿದೆ. ನಮ್ಮ ದೇಶದಲ್ಲೇ ಹುಟ್ಟಿದಂತಹ ಒಂದು ಕಲೆ. ಹಾಗಾಗಿ ಇದು ಒಂದು ಶಾಸ್ತ್ರದ ಚೌಕಟ್ಟಿಗೆ ಒಳಪಟ್ಟಿದೆ. ಶಾಸ್ತ್ರದ ಚೌಕಟ್ಟಿಗೆ ಒಳಪಟ್ಟಿದೆ ಅಂದರೆ ಇದು ಹೀಗೆ ಮಾಡಬೇಕು, ಇದು ಈ ರೀತಿಯೇ ನಿಯಮಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಹೇಳೋದು, ಅದನ್ನು ಆ ಚೌಕಟ್ಟಿಗೆ ಹೇಳಿದ್ದಾರೆ. ಹಾಗಾಗಿ ಇದನ್ನು ಶಾಸ್ತ್ರದ ಚೌಕಟ್ಟಿನಲ್ಲೇ ಹೇಳಿದ್ದಾರೆ. ಜೊತೆಗೆ ಮಕ್ಕಳ ಇದು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುತ್ತೆ. ಅಂದರೆ ಅವ್ರನ್ನ ಆ ಯಕ್ಷಗಾನವನ್ನು ಒಂದು ತಪ್ಪದೆ, ಕಣ್ಣು ತಪ್ಪದೆ, ಒಂದು ಸಲ ಕಣ್ಣು ತಪ್ಪಿಸದೆ ಅದನ್ನು ನೋಡುವಂತಹ ತುಂಬ ಆಸಕ್ತಿಯುತವಾದ ಕಲೆ ಅಂತ ಹೇಳಿದ್ರೆ ಅದು ಯಕ್ಷಗಾನ ಅಂತ ಹೇಳ್ಬೋದು. ಹಾಗೆ ಈ ಒಂದು ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದಗಳಿವೆ. ಯಾವ್ಯಾವು ಅಂತ ಹೇಳಿದ್ರೆ, ಒಂದು ಯಕ್ಷಗಾನದ ಪ್ರಭೇದಗಳು ಅಂತ ಹೇಳಿದ್ರೆ
ಬಡಗುತಿಟ್ಟು, ನಂತರ ಮೂರನೇದು ಬಡಗು ತಿಟ್ಟು. ಈ ರೀತಿ ಪ್ರಭೇದಗಳನ್ನು ಮಾಡಿದರೆ ಹಾಗಾದ್ರೆ ನಾವು ಈ ಏನು ತೆಂಕಣ ಬಡಗಣ ಅನ್ನೋದನ್ನ ಹಳಗನ್ನಡದಲ್ಲಿ ನಾವು ಕನ್ನಡದಲ್ಲಿ ದಿಕ್ಕುಗಳನ್ನು ಹೇಳೋದಕ್ಕೆ ನಾವು ಬಳಸ್ತೀವಿ ಮಕ್ಕಳ. ಇಲ್ಲಿ ಒಂದನೇದು ಮೂಡಣ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೂಡಣ ಅಂದರೆ ಪೂರ್ವ, ಸೂರ್ಯ ಮೂಡಣದಲ್ಲಿ ಹುಟ್ಟಿದನು ಅಂತ ಹೇಳಿದ್ರೆ ಅದು ಪೂರ್ವ ದಿಕ್ಕಿಗೆ ಇರುವಂತಹ ಹೆಸರು. ಹಾಗೆ ಪಡುಬಣ ಅಂತ ಹೇಳಿದ್ರೆ ಪಶ್ಚಿಮ, ಸೂರ್ಯ ಪಶ್ಚಿಮದಲ್ಲಿ ಮುಳುಗಿದನು ಅಂತ ನಾವು ಹೇಳ್ತೀವಿ. ಹೀಗೆ ಕನ್ನಡದಲ್ಲಿ ನಾವು ಮೂಡಣ, ಪಡುಬಣ, ಬಡಗಣ, ತೆಂಕಣ ಅನ್ನುವಂತಹ ದಿಕ್ಕುಗಳ ಹೆಸರನ್ನು ನಾವು ಹೇಳ್ತಾ ಹೋಗ್ತೀವಿ ಮಕ್ಕಳ. ಇಲ್ಲಿ ಬಡಗಣ ಅಂತ ಹೇಳಿದ್ರೆ ಉತ್ತರ, ಹಾಗೆ ತೆಂಕಣ ಅಂತ ಹೇಳಿದ್ರೆ ದಕ್ಷಿಣ. ಹೀಗೆ ದಿಕ್ಕುಗಳನ್ನು ನಾವು ಗುರುತಿಸ್ತೀವಿ. ತೆಂಕಣ ಅಂತ ಹೇಳಿದ್ರೆ ದಕ್ಷಿಣ ಅಂತ. ಹೀಗೆ ದಿಕ್ಕುಗಳನ್ನು ನಾವು ಇಲ್ಲಿ ಗುರುತಿಸ್ತಾ ಹೋಗ್ತೀವಿ. ಇಲ್ಲಿ ಯಕ್ಷಗಾನದಲ್ಲಿ 3 ಪ್ರಭೇದಗಳನ್ನು ನಾವು ಕಾಣ್ತೀವಿ ಅಂತ ಹೇಳಿದ್ರೆ, ತೆಂಕುತಿಟ್ಟು ಅಂದರೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ತೆಂಕುತಿಟ್ಟು ಯಕ್ಷಗಾನ ಪ್ರಭೇದವಾಗಿದೆ ಅಂತ ಹೇಳ್ಬೋದು. ಹಾಗೆ ಬಡಗುತಿಟ್ಟು ಅಂತ ಹೇಳಿದ್ರೆ ಉತ್ತರ ಭಾಗದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವಂಥದ್ದು. ಬಡಬಡಗುತಿಟ್ಟು ಅಂದರೆ ಉತ್ತರ ಭಾಗದ ಹೆಚ್ಚು ಪ್ರಚಲಿತವಾದಂತಹ ಒಂದು ಕಲೆಯಾಗಿದೆ. ಹೀಗಾಗಿ 3 ಪ್ರಭೇದಗಳನ್ನು ಯಕ್ಷಗಾನ ಒಳಗೊಂಡಿದೆ ವಿದ್ಯಾರ್ಥಿಗಳೇ. ಈ ಒಂದು ಯಕ್ಷಗಾನ ಬೇರೆ ಬೇರೆ ಹೆಸರುಗಳನ್ನು ಕರೀತಾರೆ. ಏನೇನು ಹೆಸರುಗಳನ್ನು ಕರೀತಾರೆ ಅಂತ ಹೇಳಿದ್ರೆ, ಒಂದನೇದು ದಶಾವತಾರ ಅಂತ ಇದೆ. ಪ್ರಶ್ನೆಯನ್ನು ಕೇಳ್ತಾರೆ, ಯಕ್ಷಗಾನಕ್ಕಿರುವ ಬೇರೆ ಬೇರೆಯ ಹೆಸರುಗಳು ಯಾವುದು ಅಂತ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ನೀವು ದಶಾವತಾರ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಎರಡನೇದು ಬಯಲಾಟ ಅಂತ ಹೇಳ್ತಾರೆ, ಬಯಲಾಟ ಇದೆ. ನಂತರ ಭಾಗವತರಾಟ ಅಂತಲೂ ಕೂಡ ಕರೀತಾರೆ. ನಂತರ ಇದನ್ನ ಇನ್ನೊಂದು ಭಾಗವತರಾಟ ಅಂತಲೂ ಕರೀತಾರೆ. ದಶಾವತಾರ, ಬಯಲಾಟ, ಭಾಗವತರಾಟ ಹೆಸರು ಇದೆ. ಯಾಕೆ ಈ ಹೆಸರುಗಳು ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಮಹಾಭಾರತದ, ರಾಮಾಯಣದ, ಪೌರಾಣಿಕದ ಎಲ್ಲ ಒಂದು ಅವತಾರಗಳನ್ನು, ಅದು ಬರುವಂತಹ ಪಾತ್ರಗಳನ್ನು ಯಕ್ಷಗಾನದಲ್ಲಿ ತೋರಿಸ್ತಾರೆ. ಅದನ್ನು ವಿಷ್ಣುವಿನ 10 ಅವತಾರಗಳನ್ನು ಕೂಡ ಈ ಯಕ್ಷಗಾನದಲ್ಲಿ ಅವರು ಮಾಡ್ತಾರೆ. ಹಾಗಾಗಿ ಈ ಒಂದು ಯಕ್ಷಗಾನಕ್ಕೆ ದಶಾವತಾರ ಆಟ ಅಂತಲೂ ಕರೀತಾರೆ. ಜೊತೆಗೆ ಬಯಲಾಟದಲ್ಲಿ ಈ ಒಂದು ಯಕ್ಷಗಾನವನ್ನ ಏರ್ಪಾಡು ಮಾಡೋದ್ರಿಂದ ಇದನ್ನ ಬಯಲಾಟ ಅಂತ ಕರೆದಿದ್ದಾರೆ. ಇಲ್ಲಿ ಈ ಒಂದು ಯಕ್ಷಗಾನವನ್ನ ಕಲಿಸುವವನನ್ನ ಭಾಗವತ ಅಂತ ಕರೀತಾರೆ. ಹಾಗಾಗಿ ಇದನ್ನ ಭಾಗವತರಾಟ ಅಂತಲೂ ಕರೀತಾರೆ. ಹೀಗೆ ಯಕ್ಷಗಾನ ಅನ್ನುವಂಥದ್ದು ಬೇರೆ ಬೇರೆ ಹೆಸರುಗಳಿಂದ ಪ್ರಚಲಿತದಲ್ಲಿರುವುದನ್ನು ನಾವು ಗಮನಿಸ್ತೀವಿ. ಇದು ನಾವು ಮೊದಲಿಗೆ ಯಕ್ಷಗಾನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋದ್ವಿ. ನಂತರ ಈ ಒಂದು ಯಕ್ಷಗಾನದಲ್ಲಿ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಯಾವ ಯಾವ ಒಂದು ಅಂಶಗಳು ಪ್ರಮುಖವಾಗಿರ್ತವೆ ಅಂತ ಹೇಳಿದ್ರೆ, ಒಂದದು ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ, ಇವನ್ನ ಪಂಚ ಅಂಗಗಳು ಅಂತ ಕರೀತಾರೆ. ನೋಡಿ, ನೀವು ಇನ್ನೊಂದ್ಸಲ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಪಂಚ ಅಂಗಗಳು ಯಾವುದು ಅಂತ ಹೇಳಿದ್ರೆ ಮುಖ್ಯವಾಗಿ ನೋಡಿ ಮಕ್ಕಳ, ಯಕ್ಷಗಾನದ ಪಂಚ ಅಂಗಗಳು ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ,
ಇವುಗಳನ್ನ ಪಂಚ ವಾದ್ಯಗಳು ಅಥವಾ ಯಕ್ಷಗಾನದಲ್ಲಿ ಬರುವಂತಹ ಪ್ರಮುಖ ಪಂಚ ಅಂಗಗಳು ಅಂತ ಕರೀತಾರೆ. ಅಂದರೆ ಯಕ್ಷಗಾನದಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳೇ ಗೀತ ಅಂದರೆ ಹಾಡುಗಳು ಇರ್ತವೆ ಅಂತ. ನೆಕ್ಸ್ಟು ಕುಣಿತ ಅಂದರೆ ನೃತ್ಯ ಇರುವಂತಹದ್ದು, ಆನಂತರ ವೇಷಭೂಷಣ ಇರುವಂಥದ್ದು, ಹಾಗೆ ಮಾತುಗಾರಿಕೆಯು ಕೂಡ ಅಲ್ಲಿ ಸಂಭಾಷಣೆಯನ್ನ ಒಳಗೊಂಡಿರುತ್ತೆ ಯಕ್ಷಗಾನ. ಜೊತೆಗೆ ಆ ಒಂದು ಸಂಭಾಷಣೆಗೆ ಗೀತೆಗೆ ತಕ್ಕಂತೆ ಸಂದರ್ಭ ಸನ್ನಿವೇಶಕ್ಕೆ ಅನುಗುಣವಾಗಿ ವಾದ್ಯಗಳನ್ನು ಅವರು ನುಡಿಸ್ತಾರೆ. ಹಾಗಾಗಿ ಯಕ್ಷಗಾನದಲ್ಲಿ ಪ್ರಮುಖವಾಗಿ ಗೀತೆ, ಕುಣಿತ, ವೇಷಭೂಷಣ, ಸಂಭಾಷಣೆ, ಮಾತುಗಾರಿಕೆ, ವಾದ್ಯ ಅನ್ನುವಂಥವು 5 ಪ್ರಮುಖ ಅಂಗಗಳು ಆಗಿರ್ತವೆ ಮಕ್ಕಳ. ಅರ್ಥ ಆಯ್ತಲ್ವಾ? ಹಾಗಾದರೆ ನಾವು ಮುಂದೆ ಹೋಗೋಣ. ನೆಕ್ಸ್ಟು ಯಕ್ಷಗಾನವನ್ನು ಆಡುವಂತಹ ಸ್ಥಳವನ್ನು ರಂಗಸ್ಥಳ ಅಂತ ಕರೀತಾರೆ. ಯಕ್ಷಗಾನವನ್ನು ಇದು ಪ್ರಶ್ನೆನೂ ಕೂಡ ನಿಮಗೆ ಕೇಳಬಹುದು. ಆಟ ಆಡುವ ಯಕ್ಷಗಾನವನ್ನು ಆಡುವಂತಹ ಸ್ಥಳಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಅದನ್ನ ರಂಗಸ್ಥಳ ಅಂತ ಕರೀತಾರೆ ಮಕ್ಕಳ. ಆರಂಭದ ಕಾಲದಲ್ಲಿ ಬಿದಿರು ಮತ್ತು ಕಂಬಗಳನ್ನು ಕಟ್ಟಿ ಮಾವಿನ ತೋರಣಗಳಿಂದ ಅದನ್ನು ಅಲಂಕಾರವನ್ನು ಮಾಡ್ತಿದ್ರು. ಇತ್ತೀಚೆಗೆ ಪ್ರತಿಯೊಂದು ಊರುಗಳಲ್ಲಿ ರಂಗಸ್ಥಳ ಅಥವಾ ಮಂಟಪ ಅಂತ ಒಂದು ಸ್ಟೇಜನ್ನು ಮಾಡಿರ್ತಾರೆ. ಇದಕ್ಕೂ ಹಿಂದೆ ಹಿಂದಿನ ಕಾಲದಲ್ಲಿ ಯಕ್ಷಗಾನವನ್ನು ಮಾಡ್ತಾರೆ ಅಂದರೆ 1-2 ದಿನ ಹಿಂದೆ ಬಿದಿರು ಮತ್ತು ದೊಡ್ಡ ದೊಡ್ಡ ಕಂಬಗಳನ್ನು ಕಟ್ಟಿ ತೋರಣಗಳನ್ನು ಅಲಂಕರಿಸಿ ಅವರೇ ಆ ಸ್ಟೇಜನ್ನು ಮಾಡ್ಕೊಳ್ತಾ ಹೋಗ್ತಿದ್ರು. ಹೀಗೆ ಸಿದ್ಧಪಡಿಸಿದ ಒಂದು ಸ್ಥಳದಲ್ಲಿ ಪ್ರದರ್ಶನ ನಡೆಸುವರು. ಹಿಮ್ಮೇಳದವರಿಗೆ ಒಂದು ಆಸನ ವ್ಯವಸ್ಥೆ ಇರುತ್ತಿತ್ತು. ಎಂಕತಿಟ್ಟಿನ ಚಂಡೇಮೊಗ್ಗದವರಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ. ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನವಿರುತ್ತದೆ. ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಿದ್ದರು. ಹಿಮ್ಮೇಳದ ಪ್ರಮುಖ ವಾದ್ಯ ಪರಿಕರಗಳೆಂದರೆ ಚಂಡೆ, ಮದ್ದಳೆ, ಶ್ರುತಿ, ತಾಳ ಮತ್ತು ಜಾಗಟೆ. ಯಕ್ಷಗಾನದಲ್ಲಿ ಹಿನ್ನೆಲೆಯಾಗಿ ಕೆಲವು ಜನ ಕೂರ್ತಿರ್ತಾರೆ. ಅವನ್ನ ರಂಗಸ್ಥಳದ ಹಿಂದೆ ಕೂರಿಸಿರ್ತಾರೆ. ಅವರು ಬಳಸುವಂತಹ ಒಂದು ವಾದ್ಯದ ಪರಿಕರಗಳು ಯಾವುವು ಅಂದರೆ ಚಂಡೆ. ಆ ವಾದ್ಯಗಳು ಅಂತ ಹೇಳಿದ್ವಲ್ಲ, ಆ ವಾದ್ಯದ ಪರಿಕರಗಳಲ್ಲಿ ಚಂಡೆ ಅನ್ನುವಂಥದ್ದು ಇರುತ್ತೆ, ಮದ್ದಳೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ ಕುಣಿತ ಬಂದಾಗ ಶ್ರುತಿ ಪೆಟ್ಟಿಗೆಯನ್ನು, ಹಾಡ ಬಂದಾಗ ಬಳಸುವಂಥದ್ದು, ಜೊತೆಗೆ ಶ್ರುತಿ ಅಥವಾ ಜಾಗಟೆ, ಇವು ಯಕ್ಷಗಾನದಲ್ಲಿ ಬಳಸುವಂತಹ ವಾದ್ಯದ ಪರಿಕರಗಳಾಗಿವೆ ಅಂತಲೇ ಹೇಳ್ಬೋದು. ವೇಷಭೂಷಣಗಳು ತಿಟ್ಟು ಮತ್ತು ಪಾತ್ರಕ್ಕನುಗುಣವಾಗಿ ವೈವಿಧ್ಯಮಯವಾಗಿರುತ್ತವೆ. ತೆಂಕಿನಲ್ಲಿ ಅರ್ಥಗಾರಿಕೆಗೆ ಪ್ರಾಧಾನ್ಯತೆ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಕಿ ಹೊಡೆಯುವುದು ಇದರ ವೈಶಿಷ್ಟ್ಯ. ಬಡಗಿನಲ್ಲಿ ಕುಣಿತ ಅಥವಾ ಅಭಿನಯಕ್ಕೆ ಪ್ರಾಧಾನ್ಯತೆ ಇದ್ದು ಚಕ್ರಮಂಡಿ ಕುಣಿತವಿರುತ್ತೆ. ಚಕ್ರಮಂಡಿ ಅಂದರೆ ಮೊಣಕಾಲನ್ನೇ ಇಟ್ಕೊಂಡು ಅವರು ಒಂದು ಸುತ್ತು ಬರುವಂಥದ್ದನ್ನ ಇಲ್ಲಿ ಚಕ್ರಮಂಡಿ ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ಚಕ್ರ ಮಂಡಿ ಆಗಿರ್ತದೆ. ಹಾಗೆ ಹಾಡುಗಾರಿಕೆ ಮತ್ತು ಕುಣಿತ ಯಕ್ಷಗಾನದ ಪ್ರಮುಖ ಅಂಗಗಳಾಗಿವೆ. ಕುಣಿತಕ್ಕೆ ತಕ್ಕಂತೆ ಅಭಿನಯ, ಜಿಗಿತ, ಸಂಭಾಷಣೆ, ಹುಬ್ಬುಗಳ ಚಲನೆ ಪ್ರೇಕ್ಷಕರನ್ನ ತನ್ಮಯಗೊಳಿಸುತ್ತವೆ. ನೋಡಿ, ಅಲ್ಲಿ ಹುಬ್ಬುಗಳನ್ನು ಹಿಂಗೆ ಆಡಿಸೋದೆಲ್ಲ ಮಾಡ್ತಾರೆ. ಅವರು ದೊಡ್ಡದಾಗಿ ಅವರು ಬಣ್ಣ ಎಲ್ಲ ಹಚ್ಕೊಂಡಿರ್ತಾರೆ. ಅವರ ಕಣ್ಣುಗಳು ಹುಬ್ಬುಗಳನ್ನು ಚಲನವಲನ ಮಾಡೋದು, ಅದನ್ನು ನೋಡೋದೇ ಒಂದು ಖುಷಿಯಾಗಿರುತ್ತೆ ಅಂತ ಹೇಳಿ ಇಲ್ಲಿ ಯಕ್ಷಗಾನದ ಬಗ್ಗೆ ಹೇಳ್ತಾರೆ. ಆ ಎಲ್ಲ ಅವರ ಚಕ್ರಮಂಡಿ ಕುಣಿತ, ಜಿಗಿತ, ಕುಣಿತ, ಅಭಿನಯ, ಸಂಭಾಷಣೆ, ಹುಬ್ಬುಗಳ ಚಲನೆ ಪ್ರೇಕ್ಷಕರನ್ನ ಏನಾದ್ರು ಮಾಡಿಸುತ್ತೆ? ಹೌದು, ತನ್ಮಯವನ್ನ ಗೊಳಿಸುತ್ತೆ ಅಲ್ವಾ? ಇಲ್ಲಿ ತನ್ಮಯ ಅನ್ನುವಂಥದ್ದನ್ನು ನಾವು ಈ ಕಡೆ ವ್ಯಾಕರಣಾಂಶದಲ್ಲಿ ನೋಡೋಣ. ತನ್ಮಯ ಅನ್ನುವಂಥದ್ದು ಒಂದು ವ್ಯಾಕರಣಾಂಶ ಆಗುತ್ತೆ. ಯಾವುದದು ಅಂದರೆ ಸಂಧಿಯ ಪದವಾಗಿ ಅದು ಬಿಡಿಸ್ಬೋದು. ಹೇಗೆ ಅಂತ ಹೇಳಿದ್ರೆ ತತ್ ಪ್ಲಸ್ ಮಯ, ಹೌದಾ? ತನ್ಮಯ ಅನ್ನುವಂಥದ್ದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗುತ್ತೆ ಮಕ್ಕಳ. ಅನುನಾಸಿಕ ಸಂಧಿಗೆ ಉದಾಹರಣೆ ಆಗುತ್ತೆ. ತತ್ ಪ್ಲಸ್ ಮಯ, ಇಲ್ಲಿ ನಾ ಇದೆ, ಅದರ
ಮೊದಲ ಅನುನಾಸಿಕ ಅಕ್ಷರದ ಮೊದಲನೇ ವರ್ಗದ ಅಕ್ಷರ ತಾನ ತಗೊಂಡಿದ್ವಿ. ತತ್ ಪ್ಲಸ್ ಮಯ, ತನ್ಮಯ ಅನ್ನುವಂಥದ್ದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗುತ್ತೆ. ನಂತರ ಇದರಲ್ಲಿ ನವರಸಗಳ ಅಭಿವ್ಯಕ್ತಿಗೆ ಅವಕಾಶವಿದೆ. ನವರಸಗಳು ಅಂತಂದರೆ ಈಗ ಗೊತ್ತಿದೆ ನಿಮಗೆ, ಶೃಂಗಾರ, ಹಾಸ್ಯ, ಅದ್ಭುತ, ಭಯಾನಕ, ಬೀಭತ್ಸ, ಶಾಂತ, ಇವನ್ನ ನವರಸಗಳು ಅಂತ ಕರಿತೀವಿ. ಈ ನವರಸಗಳನ್ನು ಯಕ್ಷಗಾನದಲ್ಲಿ ಅವರು ಯಕ್ಷಗಾನವನ್ನು ಮಾಡಬೇಕಾದ್ರೆ ಅಭಿನಯವನ್ನು ಮಾಡ್ತಾರೆ. ಅಂದರೆ ದುಃಖದ ಸನ್ನಿವೇಶಗಳು ಬಂದಾಗ, ಖುಷಿಯ ಸನ್ನಿವೇಶಗಳು ಬಂದಾಗ, ಕರುಣಾಜನಕ ಸ್ಥಿತಿಯಲ್ಲಿ ಬಂದಾಗ ಎಲ್ಲವನ್ನೂ ತಮ್ಮ ಅಭಿನಯದ ಮೂಲಕ ಯಕ್ಷಗಾನದಲ್ಲಿ ಮಾಡ್ತಾರೆ. ಸೊ ಇಲ್ಲಿ ನವರಸ ಅನ್ನೋದು ಒಂದು ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗುತ್ತೆ ಅಲ್ವಾ. ನವರಸ ಅಂದರೆ ನವ ಅಂದರೆ ಏನು 9 ರಸಗಳು ಯಾವುದಾಗುತ್ತೆ ಅಂದರೆ ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ನವರಾತ್ರಿ, ನವರಸ, ದಶಾವತಾರ ಇವೆಲ್ಲವೂ ಕೂಡ ಸಂಖ್ಯೆಯನ್ನು ಸೂಚಿಸುವಂತಹ ಪದಗಳು ಪೂರ್ವಪದದಲ್ಲಿದ್ದು ನಾಮಪದದ ಜೊತೆಗೆ ಸೇರಿದ್ರೆ ಅದನ್ನ ದ್ವಿಗು ಸಮಾಸ ಅಂತ ಕರಿತೀವಿ. ಅಂದರೆ ಯಕ್ಷಗಾನದಲ್ಲಿ ಮುಖ್ಯವಾಗಿ ಅವರ ಹುಬ್ಬುಗಳ ಚಲನೆ ಇರಬಹುದು, ಸಂಭಾಷಣೆ ಇರ್ಬೋದು, ಜಿಗಿತ ಇರ್ಬೋದು, ಕುಣಿತ ಇರಬಹುದು, ಇವೆಲ್ಲವೂ ಕೂಡ ಪ್ರೇಕ್ಷಕರನ್ನ ತನ್ಮಯವನ್ನಗೊಳಿಸ್ತವೆ. ನವರಸದ ಅಭಿವ್ಯಕ್ತಿಗೆ ಅಲ್ಲಿ ಯಕ್ಷಗಾನದಲ್ಲಿ ಪ್ರಾಮುಖ್ಯತೆ ಇದೆ ಅಂತ ನಾವು ಕರಿತಾ ಹೋಗ್ತೀವಿ ಮಕ್ಕಳ. ಸೊ ಮುಂದೆ ನೀವು ಗಮನಿಸ್ತಾ ಹೋಗ್ತಾ ಇರ್ತೀರ ಆ ಒಂದು ಮುಂದಿನ ಪ್ಯಾರದಲ್ಲಿ, ಹಾಗೆ ಅದನ್ನು ನೋಡ್ತಾ ಹೋಗಿ. ರಾಮಾಯಣ, ಮಹಾಭಾರತ ಮತ್ತು ಭಾಗವತ ಪ್ರಸಂಗಗಳನ್ನು ಅಲ್ಲಿ ಹಾಡಲಾಗುತ್ತೆ ಅಂತ. ಅಂದರೆ ಸಾಮಾನ್ಯವಾಗಿ ಕಾಳಗ, ಸಂಹಾರ ಮತ್ತು ಒಂದು ಕಲ್ಯಾಣಗಳಿಗೆ ಸಂಬಂಧಪಟ್ಟ ಪ್ರಸಂಗಗಳೇ ಹೆಚ್ಚು. ಕಾಳಗವಿಲ್ಲದೆ ಯಕ್ಷಗಾನವಾಗಲಿ ಬಯಲಾಟವಾಗಲಿ ಇರೋದಿಲ್ಲ. ರಂಗಸ್ಥಳ ಸಮೀಪವಿರುವ ನೇಪಥ್ಯವೇ ಚೌಕಿ ಅಥವಾ ಬಣ್ಣದ ಮನೆ. ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಇಲ್ಲಿಗೆ ಆಗಮಿಸುತ್ತಾರೆ. ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನು ತಾವೇ ಹಚ್ಚಿಕೊಳ್ಳುತ್ತಾರೆ. ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ. ತದನಂತರ ಕೋಡಂಗಿಗಳು ರಂಗ ಪ್ರವೇಶವನ್ನು ಮಾಡ್ತಾರೆ. ಗಣಪತಿಯ ಸ್ಥಿತಿಯ ಬಳಿಕ ವಿಷ್ಣು, ಪರಮೇಶ್ವರ, ದುರ್ಗೆ ಮೊದಲಾದ ದೇವತೆಗಳ ಸ್ಥಿತಿಯನ್ನು ಭಾಗವತರು ಮಾಡುತ್ತಾರೆ. ಹಾಡಿನ ಅನಂತರ ಭಾಗವತನಿಂದ ಸಭಾವಂದನೆ, ಅನಂತರ ಕೋಡಂಗಿಗಳು ಬಿದ್ದು ಕುಪ್ಪಳಿಸಿ ಪ್ರೇಕ್ಷಕರನ್ನ ರಂಜಿಸುತ್ತಾರೆ. ಅನಂತರ ಬಾಲಗೋಪಾಲರ ಆಗಮನ ಹಾಗೂ ಸ್ತ್ರೀ ವೇಷಗಳ ಕುರಿತ ಪುರುಷರೇ ಸ್ತ್ರೀ ವೇಷ ಹಾಕುವುದು ಯಕ್ಷಗಾನದ ವೈಶಿಷ್ಟ್ಯ ಅಲ್ಲ. ಯಕ್ಷಗಾನದ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಸ್ತ್ರೀ ವೇಷಗಳ ಉದ್ದೇಶ ಮುಂದಿನ ಕಥಾಪ್ರಸಂಗಕ್ಕೆ ಪ್ರೇಕ್ಷಕರನ್ನ ಮಾನಸಿಕವಾಗಿ ಅಣಿಗೊಳಿಸುವುದೇ ಆಗಿದೆ. ಪುನಃ ದೇವತಾ ಸ್ತುತಿ ಆದ ನಂತರ ಅಂತಿಮ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡ್ಡೋಲಗ ಪ್ರಾರಂಭವಾಗುತ್ತದೆ. ಪಾತ್ರಧಾರಿಗಳು ಭಗವಂತನಿಗೆ ಅನಂತರ ರಂಗಸ್ಥಳಕ್ಕೆ ವಂದಿಸಿ ಕುಣಿದು ಸಮರ್ಥ್ಯವನ್ನ ಏನು ಮಾಡ್ತಾರೆ, ಪ್ರದರ್ಶನವನ್ನ ಮಾಡ್ತಾ ಹೋಗ್ತಾರೆ. ಮಕ್ಕಳ, ನೀವೀಗ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಗಮನಿಸ್ತಾ ಹೋಗಬೇಕು. ನೋಡಿ, ಯಕ್ಷಗಾನ ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ತಾ ಇದ್ವಿ. ಈ ಯಕ್ಷಗಾನವನ್ನು ಅಂದರೆ ಈ ರಂಗಸ್ಥಳ ಸಮೀಪವಿರುವ, ಅಂದರೆ ಯಕ್ಷಗಾನವನ್ನು ಆಡುವ ಸ್ಥಳಕ್ಕೆ ನಾವು ರಂಗಸ್ಥಳ ಅಂತ ಕರಿತೀವಿ, ಹೌದಾ? ಹಾಗೆಯೇ ಈ ರಂಗಸ್ಥಳದ ಸಮೀಪವಿರುವ ನೇಪಥ್ಯವೇ ಚೌಕಿ ಅಥವಾ ಬಣ್ಣದ ಮನೆ ಅಂತ ಕರೀತಾರೆ. ಚೌಕಿ ಅಥವಾ ಬಣ್ಣದ ಮನೆ, ಅವರು ಏನು ಒಂದು ಸ್ಟೇಜನ್ನು ಹಾಕೊಂಡಿರ್ತಾರೋ ಅದರ ಸಮೀಪದಲ್ಲಿ ಚೌಕಿ ಮನೆ ಅಥವಾ ಬಣ್ಣದ ಮನೆ ಅನ್ನುವಂಥದ್ದು ಕೂಡ ಅಲ್ಲಿ ಇರುತ್ತೆ. ಅವರು ಆಗಾಗ ಹೋಗಿ ಬಣ್ಣವನ್ನು, ಅವರು ಡ್ರೆಸ್ಸನ್ನು ಮಾಡ್ಕೊಂಡು ಬರುವಂತಹ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಂಡಿರ್ತಾರೆ. ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಇಲ್ಲಿಗೆ ಆಗಮಿಸುತ್ತಾರೆ. ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನು ತಾವೇ ಹಚ್ಚಿಕೊಳ್ತಾರೆ. ಅವರಿಗೆ ಈಗಾಗಲೇ ಪ್ರಾಕ್ಟೀಸ್ ಆಗಿರುತ್ತೆ, ಅಭ್ಯಾಸ ಆಗಿರುತ್ತೆ. ಅವರು ತಮ್ಮ ಬಣ್ಣವನ್ನು ತಾವೇ ಹಚ್ಕೊಳ್ಳುವಂಥದ್ದೇ ರೆಡಿಯಾಗಿರ್ತಾರೆ. ಜೊತೆಗೆ ಮೊದಲು ಆ ಏನು ಬಣ್ಣದ ಮನೆ ಇರುತ್ತಲ್ಲ, ಚೌಕಿಯಲ್ಲಿ ಮೊದಲು ಗಣಪತಿ ಪೂಜೆಯನ್ನು ಅವರು ಮಾಡ್ತಾರೆ. ಮಕ್ಕಳ, ಮೊದಲು
ಗಣಪತಿ ಪೂಜೆ ಅನ್ನುವಂಥದ್ದನ್ನ ಗಣಪತಿ ಪೂಜೆ ನಡೆಯುತ್ತದೆ. ತದನಂತರ ಕೋಡಂಗಿಗಳು ರಂಗ ಪ್ರವೇಶವನ್ನ ಮಾಡ್ತಾರೆ. ಗಣಪತಿ ಸ್ತುತಿಯ ಬಳಿಕ ವಿಷ್ಣು, ಪರಮೇಶ್ವರ, ದುರ್ಗೆ ಮೊದಲಾದ ದೇವತೆಗಳ ಸ್ತುತಿಯನ್ನ ಭಾಗವತರು ಮಾಡ್ತಾ ಹೋಗ್ತಾರೆ. ಹಾಡಿನ ಅನಂತರ ಭಾಗವತರಿಂದ ಸಭಾವಂದನೆ, ಅನಂತರ ಕೋಡಂಗಿಗಳು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನ ರಂಜಿಸ್ತಾರೆ. ವಿದ್ಯಾರ್ಥಿಗಳೇ, ನೀವಿಲ್ಲಿ ಗಮನವನ್ನು ಕೊಡಬೇಕು. ಪ್ರತಿಯೊಂದು ಪಾಯಿಂಟ್ ಕೂಡ ಅಲ್ಲಿ ಮುಖ್ಯವಾಗುತ್ತೆ. ಅವರು ಬಣ್ಣದ ಮನೆಯಲ್ಲಿ ಅದಕ್ಕಿರುವ ಇನ್ನೊಂದು ಹೆಸರೇನು ಅಂತ ಕೇಳಬಹುದು. ಹಾಗಾಗಿ ಅದನ್ನ ಚೌಕಿ ಅಂತ ಕರೀತಾರೆ. ಆ ಚೌಕಿ ಮನೆಯಲ್ಲಿ ಮೊದಲು ಗಣಪತಿಯ ಪೂಜೆಯನ್ನ ಮಾಡಲಾಗುತ್ತೆ. ಗಣಪತಿಯ ಪೂಜೆಯ ನಂತರ ವಿದ್ಯಾರ್ಥಿಗಳೇ ಅವರು ಬೇರೆ ವಿಷ್ಣು, ಪರಮೇಶ್ವರ, ದುರ್ಗೆ ಮೊದಲಾದ ದೇವಾನುದೇವತೆಗಳ ಸ್ತುತಿಯನ್ನ ಭಾಗವತರು ಮಾಡ್ತಾರೆ. ಹಾಡಿನ ಅನಂತರ ಭಾಗವತರಿಂದ ಸಭಾವಂದನೆ ಅನ್ನುವಂಥದ್ದು ಇರುತ್ತೆ. ಕೋಡಂಗಿಗಳು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನ ರಂಜಿಸ್ತಾರೆ. ಅನಂತರ ಬಾಲಗೋಪಾಲನ ಆಗಮನ, ಸ್ತ್ರೀ ವೇಷಗಳ ಕುಣಿತ. ಅಂದ್ರೆ ಈ ಒಂದು ಯಕ್ಷಗಾನದಲ್ಲಿ ವಿದ್ಯಾರ್ಥಿಗಳೇ ಪುರುಷರೇ ಸ್ತ್ರೀಯರ ವೇಷಗಳನ್ನ ಹಾಕೊಂಡು ಯಕ್ಷಗಾನದಲ್ಲಿ ಒಂದು ಪಾತ್ರವನ್ನ ನಿರ್ವಹಿಸ್ತಾರೆ. ಹಾಗಾಗಿ ನೋಡಲಿಕ್ಕೆ ಇನ್ನೊಂದಿಷ್ಟು ನಮಗೆ ಖುಷಿಯನ್ನ ಕೊಡುತ್ತೆ. ಪುನಃ ಅವರು ದೇವತಾ ಸ್ತುತಿ ಆದ ನಂತರ ಅಂದಿನ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡ್ಡೋಲಗ ಪ್ರಾರಂಭ ಆಗುತ್ತೆ. ಅಂದ್ರೆ ಒಡ್ಡೋಲಗ ಅಂತ ಹೇಳಿದ್ರೆ ಆ ಒಂದು ಯಕ್ಷಗಾನ ಪ್ರಾರಂಭ ಆಗುವಂತಹ ಒಂದು ಪ್ರಸಂಗವನ್ನು ಅವರು ತಯಾರು ಮಾಡ್ತಾರೆ. ಪಾತ್ರಧಾರಿಗಳು ಭಗವಂತರಿಗೆ ಅನಂತರ ರಂಗಸ್ಥಳಕ್ಕೆ ವಂದಿಸಿ ಕುಣಿದು ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡ್ತಾರೆ, ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾರೆ. ತಮಗೆ ನೀಡಿದಂತಹ ಸಂಭಾಷಣೆ ಇರಬಹುದು ಅಥವಾ ಕುಣಿತ ಇರಬಹುದು, ಎಲ್ಲವನ್ನ ಅತ್ಯಂತ ಸಮರ್ಪಕವಾಗಿ ಯಕ್ಷಗಾನದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ ಅಂತ. ಒಟ್ಟಾರೆ ಈ ಯಕ್ಷಗಾನ ಅನ್ನುವಂಥದ್ದು ಬಹಳ ಅದ್ಭುತವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಇಲ್ಲಿ ಕೃಷ್ಣಾರ್ಜುನ ಕಾಳಗ, ಆನಂತರ ಕೃಷ್ಣಾರ್ಜುನ ಕಾಳಗ, ನಂತರ ಕರುಣಾರ್ಜುನ ಕಾಳಗ, ಬಬ್ರುವಾಹನ ಕಾಳಗ, ಸುಧನ್ವಾರ್ಜುನ ಕಾಳಗ ಮೊದಲಾದವು ಯಾವ ಒಂದು ನವರಸಗಳಲ್ಲಿ ಯಾವ ಭಾವವನ್ನು ತೋರಿಸ್ತಾರೆ ಅಂದರೆ ವೀರರಸ ಪ್ರಧಾನವಾದ ಯಕ್ಷಗಾನದ ಪ್ರಸಂಗಗಳನ್ನ ಇವರು ಆಡ್ತಾರೆ. ಹಾಗೆ ಚಂದ್ರಾವಳಿ ವಿಲಾಸ, ರತಿ ಕಲ್ಯಾಣ, ರತ್ನಾವತಿ ಕಲ್ಯಾಣ ಮೊದಲಾದವು ಅವನು ಪ್ರಿಯತಮೆ ಪ್ರಿಯಕರರ ಒಂದು ಸರಸ ಸಲ್ಲಾಪದಲ್ಲಿರುವ ಶೃಂಗಾರ ರಸವನ್ನು ಅವರು ಯಕ್ಷಗಾನದಲ್ಲಿ ಮಾಡ್ತಾರೆ ವಿದ್ಯಾರ್ಥಿಗಳೇ. ಹಾಗೆ ಇವಲ್ಲದೆ ಪ್ರಸಿದ್ಧ ಕ್ಷೇತ್ರ ಮಹಿಮೆಗಳನ್ನು ಅವರು ಮಹಾತ್ಮಗಳನ್ನ ಕುರಿತಂತಹ ಯಕ್ಷಗಾನ ಪಾತ್ರವನ್ನ ನಿರ್ವಹಿಸ್ತಾರೆ. ಜೊತೆಗೆ ಯಕ್ಷಗಾನದ ಎಲ್ಲ ಪ್ರಸಂಗಗಳಲ್ಲೂ ಅವರು ಹಾಸ್ಯವನ್ನು ತಗೊಂಡು ಬರ್ತಾರೆ. ತಮಾಷೆ ಮಾಡುವಂತಹ ಪ್ರಸಂಗಗಳನ್ನು ಅವರು ತಗೊಂಡು ಬರ್ತಾರೆ. ಅದರಲ್ಲಿ ವಿಡಂಬನೆ ಕೂಡ ಹಾಸ್ಯದ ಒಂದು ಅಂಗ. ಅದರಲ್ಲಿ ಹನುಮನಾಯಕ, ಕುಬ್ಜೆ, ಚಾರಕ, ವನಪಾಲಕ ಮೊದಲಾದ ಪಾತ್ರಗಳಲ್ಲಿ ಹಾಸ್ಯ ಕಾಣಿಸ್ಕೊಡುತ್ತೆ. ಈ ರೀತಿ ಈ ಒಂದು ಯಕ್ಷಗಾನದಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಹಾಸ್ಯಭರಿತವಾಗಿ, ಸಂಭಾಷಣೆಯುಕ್ತವಾಗಿ, ವಾದ್ಯಕ್ಕೆ ತಕ್ಕಂತೆ ಯಕ್ಷಗಾನದಲ್ಲಿ ತಮ್ಮ ಪಾತ್ರಗಳನ್ನು ನಿರ್ವಹಿಸ್ತಾರೆ. ಹಿಂದಿಗೂ ಯಕ್ಷಗಾನ ಅನ್ನುವಂಥದ್ದು ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿದೆ ಮಕ್ಕಳ. ಇಲ್ಲಿ ಹಾಸ್ಯದ ರೀತಿಯಲ್ಲಿ ಹನುಮನಾಯಕ, ಕುಬ್ಜ ರೀತಿಯಲ್ಲಿ, ಕುಳ್ಳನ ರೀತಿಯಲ್ಲಿ, ಬೆನ್ನು ಹುಬ್ಬು ರೀತಿಯಲ್ಲಿ, ಬಾಲವನ್ನು ಆಡಿಸುವ ರೀತಿಯಲ್ಲಿ, ಹನುಮನ ರೀತಿಯಲ್ಲಿ, ಚಾರಕ, ವನಪಾಲಕ ಮೊದಲಾದವರು ಹಾಸ್ಯದ ಒಂದು ಪ್ರಸಂಗಗಳಲ್ಲಿ ಕಾಣಿಸ್ಕೊಳ್ತಾರೆ ಮಕ್ಕಳ. ಹೀಗೆ ಯಕ್ಷಗಾನ ಅನ್ನುವಂಥದ್ದು ಕಲಾತ್ಮಕವಾದ ಒಂದು ಬಣ್ಣದ ವೇಷ ಅಂತಲೇ ನಾವು ಗುರುತಿಸ್ತಾ ಹೋಗಬಹುದು. ಯಕ್ಷಗಾನ ಅನ್ನುವಂಥದ್ದು ತುಂಬ ಕಲಾತ್ಮಕವಾಗಿದ್ದು ಒಂದು ಬಣ್ಣದ ವೇಷದಿಂದ ಕೂಡಿದೆ ಅಂತಲೇ ನಾವು ಹೇಳ್ಬೋದು ಮಕ್ಕಳ. ಜೊತೆಗೆ ಇಂತಹ ಒಂದು ಬೃಹತ್ ಸನ್ನಿವೇಶಗಳು ಸಾಮಾನ್ಯವಾಗಿ ಬರುವುದು ನಡುರಾತ್ರಿಯಲ್ಲಿ. ಯಕ್ಷಗಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಬಣ್ಣದ ವೇಷಗಳನ್ನು ಧರಿಸಿಕೊಂಡು ಕೆಲವು ಪಾತ್ರಗಳು, ಯಕ್ಷಗಾನದಲ್ಲಿ ಪಾತ್ರವನ್ನು ನಿರ್ವಹಿಸುವ ಕೆಲವು ಪಾತ್ರಧಾರಿಗಳು
ಜೋರಾಗಿ ಕೂತ್ಕೊಂಡು ಬಂದ್ಬಿಡ್ತಾರೆ. ಆ ಒಂದು ವೇಷಗಳು ಹೇಗಿರ್ತವೆ ಅಂದರೆ ರಾಕ್ಷಸ ವೇಷಗಳನ್ನು ಧರಿಸ್ಕೊಂಡು ಬಂದಿರ್ತವೆ ಮಕ್ಕಳ. ಒಮ್ಮೊಮ್ಮೆ ಪ್ರೇಕ್ಷಕರ ಮಧ್ಯದಿಂದ ರಂಗ ಪ್ರವೇಶವನ್ನ ಮಾಡ್ತವೆ. ಈ ಪಾತ್ರ ಪ್ರವೇಶಿಸುವಾಗ ಎರಡು ಬದಿಗೆ ದೀವಟಿಕೆಗಳನ್ನ ಇಟ್ಬಿಟ್ಟು ರಾಳದ ಪುಡಿಯನ್ನ ಎರಚಿ ಅಂದ್ರೆ ಆ ಒಂದು ಬೆಂಕಿಗೆ ಅದನ್ನು ಅಂತ ಹೊತ್ಕೊಂಡು ಜ್ವಾಲೆಯನ್ನ ಎಬ್ಬಿಸಿ ಭಯಾನಕ ವಾತಾವರಣವನ್ನ ಸೃಷ್ಟಿಸ್ತಾರೆ. ಚೆಂಡೆಯ ಬಡಿತ, ರಾಕ್ಷಸನ ಕೂಗು, ಅರನಿದ್ರೆಯಲ್ಲಿರುವಂತಹ ಏನು ಪ್ರೇಕ್ಷಕರು ಇರ್ತಾರೆ ಅವರನ್ನ ಬಡಿದೆಬ್ಬಿಸುವಂತೆ ಮಾಡ್ತವೆ. ಪ್ರಧಾನ ಪಾತ್ರಗಳು ಭಾಗವತರ ಮೂಲಕ ತಮ್ಮ ಪರಿಚಯವನ್ನ ಮಾಡಿಕೊಳ್ಳುತ್ತವೆ. ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನು ಬೆಳೆಸಲು ಸಹಕಾರಿಯಾಗಿವೆ. ಅಂದರೆ ಯಕ್ಷಗಾನದಲ್ಲಿ ನೋಡೋದಷ್ಟೇ ಅಲ್ಲ, ಅದರಲ್ಲಿ ನೀತಿ ಪ್ರಧಾನವಾದಂತಹ ಪಾತ್ರಗಳು ಇರ್ತವೆ. ಜೊತೆಗೆ ಧರ್ಮವನ್ನು ಹೇಳುವಂತಹ ಕೆಲವು ಅಂಶಗಳು ನೋಡೋದಕ್ಕೆ ಸಹಕಾರಿಯಾಗಿರ್ತವೆ. ಯಕ್ಷಗಾನ ಪ್ರಸಂಗ ರಚಿಸಿದವರು ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ ಅನ್ನುವ ತತ್ವಗಳನ್ನು ಅಳವಡಿಸಿರ್ತಾರೆ. ಏನನ್ನ ಅಳವಡಿಸಿರ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ, ಅನ್ನುವಂಥದ್ದನ್ನ ತಮ್ಮ ಯಕ್ಷಗಾನದಲ್ಲಿ ಅವರು ಪ್ರಧಾನವಾಗಿ ಒಳಗೊಂಡಿರ್ತಾರೆ ಮಕ್ಕಳ. ಅಂದ್ರೆ ಕೊನೆಗೆ ಯಾರು ಅನ್ಯಾಯವನ್ನ ಮಾಡ್ತಾರೋ, ಯಾರು ಅಧರ್ಮದಲ್ಲಿ ನಡೀತಾರೋ ಅಂಥವರನ್ನ ಆ ಒಂದು ಯಕ್ಷಗಾನ ಪ್ರಸಂಗದಲ್ಲೇ ತುಳಿಯುವಂತಹ ಒಂದು ಸನ್ನಿವೇಶವನ್ನು ದೊರಕಿಸ್ಕೊಡ್ತಾರೆ. ಹಾಗಾಗಿ ಕೆಟ್ಟದ್ದು ಯಾವಾಗಲೂ ನಾಶ ಆಗುತ್ತೆ, ಒಳ್ಳೆಯದು ಉಳಿಯುತ್ತೆ. ಅಧರ್ಮದ ಮೇಲೆ, ನೀತಿ ಅನೀತಿಯ ಮೇಲೆ, ನ್ಯಾಯ ಅನ್ಯಾಯದ ಮೇಲೆ ಹೋರಾಟವನ್ನ ಮಾಡುತ್ತೆ. ಕೊನೆಗೆ ನ್ಯಾಯ ಅನ್ನುವಂಥದ್ದು, ಧರ್ಮ ಅನ್ನುವಂಥದ್ದು, ನೀತಿ ಅನ್ನುವಂಥದ್ದು ಗೆಲ್ಲುತ್ತೆ ಅನ್ನುವಂತಹ ಒಂದು ಸಂದರ್ಭದ ಸನ್ನಿವೇಶಗಳನ್ನ ಆ ಯಕ್ಷಗಾನದ ಪಾತ್ರಧಾರಿಗಳು ಸೃಷ್ಟಿಸ್ತಾರೆ. ಕೊನೆಗೆ ಆ ಒಂದು ದುಷ್ಟ ನಿಗ್ರಹವನ್ನ ಮಾಡಿ ಶಿಷ್ಟತೆ ಅನ್ನುವಂಥದ್ದನ್ನ ಪರಿಪಾಲನೆಯನ್ನ ಮಾಡುವಂತಹ ಅಂಶಗಳನ್ನ ನಾವು ಯಕ್ಷಗಾನದಲ್ಲಿ ಗಮನಿಸಬಹುದು ಮಕ್ಕಳ. ಹೀಗೆ ಯಕ್ಷಗಾನ ಅನ್ನುವಂಥದ್ದು ಅನೇಕ ಕಡೆಗಳಲ್ಲೂ ಇಂದಿಗೂ ಕೂಡ ಪ್ರಾಮುಖ್ಯತೆಯನ್ನ ಪಡ್ಕೊಂಡು ಬಂದಿದೆ. ವಿದ್ಯಾರ್ಥಿಗಳೇ, ಈ ಒಂದು ಗದ್ಯ ಭಾಗದಲ್ಲಿ ನಾವು ಕಳೆದ ತರಗತಿಗಳಿಂದ ನಾವು ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಯಾವುದರಲ್ಲಿ ಆ ಒಂದು ವೀರಗಾಸೆ ಬಗ್ಗೆ ನಾವು ಜನಪದ ಕಲೆಗಳ ವೈಭವದಲ್ಲಿ ಕಲೆಗಳಲ್ಲೇ ಮುಖ್ಯವಾದಂತಹ 4 ಕಲೆಗಳನ್ನು ನಾವು ಅಭ್ಯಾಸವನ್ನ ಮಾಡ್ತಾ ಬಂದ್ವಿ. ಅದರಲ್ಲಿ ವೀರಗಾಸೆ ಅನ್ನುವಂಥದ್ದು ನಾವು ನೋಡಿದ್ವಿ. ಶೈವ ಸಂಪ್ರದಾಯಕ್ಕೆ ಸೇರಿದ ಒಂದು ವೇಷಭೂಷಣ ಕಲೆಯುಕ್ತ ಕಲೆಯೇ ವೀರಗಾಸೆ. ಕಂಸಾಳೆ ಅಂತ ನಾವು ನೋಡ್ತಾ ಹೋದ್ವಿ. ಅದಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು, ವಿಡಿಯೋಗಳನ್ನು ನಾವು ಈಗಾಗಲೇ ಕಳೆದ ಒಂದು ವಿಡಿಯೋಗಳಲ್ಲಿ ನೀವು ಗಮನಿಸಿರ್ತೀರಾ. ಹಾಗೆ ಡೊಳ್ಳು ಕುಣಿತ ಅನ್ನೋದು ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ವಿ. ವೀರೇಶ್ವರ ಸಮುದಾಯಕ್ಕೆ ಸೇರಿದ ಆಲುಮತ ಜನಾಂಗದವರು ಈ ಡೊಳ್ಳು ಕುಣಿತವನ್ನ ಬಾರಿಸುವಂಥದ್ದನ್ನು ನಾವು ನೋಡಿದ್ವಿ. ಮುಖ್ಯವಾಗಿ ಯಕ್ಷಗಾನ ಅನ್ನುವಂಥದ್ದು ಈಗಿನ ತರಗತಿಯಲ್ಲಿ ಒಂದು ನೃತ್ಯ ಪ್ರಧಾನ ಕಲೆಯಾಗಿ ಹೇಗೆ ಜನಮಾನಸದಲ್ಲಿ ಇಂದು ಉಳಿದಿದೆ ಅನ್ನೋದನ್ನು ನಾವು ನೋಡ್ತಾ ಹೋದ್ವಿ. ಅದರಲ್ಲಿ ಪ್ರಧಾನವಾಗಿ ಪ್ರಾದೇಶಿಕವಾದ 3 ಪ್ರಭೇದಗಳನ್ನು ಒಳಗೊಂಡಿದೆ. ಅದರಲ್ಲಿ ಒಂದು ತೆಂಕುತಿಟ್ಟು ಅನ್ನುವಂಥದ್ದು, ಬಡಗುತಿಟ್ಟು, ಬಡಬಡಗುತಿಟ್ಟು ಅಂತ ನಾವು ತಿಳ್ಕೊಂಡ್ವಿ. ಯಕ್ಷಗಾನದಲ್ಲಿ ಅನೇಕ ಪಾತ್ರಧಾರಿಗಳಿರ್ತಾರೆ. ಅದನ್ನ ಆಡಿಸುವಂಥ ಸ್ಥಳವನ್ನು ರಂಗಸ್ಥಳ ಅಂತ ಕರಿತೀವಿ. ಇಲ್ಲಿ ರಂಗಸ್ಥಳದ ಪಕ್ಕದಲ್ಲೇ ಚೌಕಿ ಮನೆ ಅಥವಾ ಬಣ್ಣದ ಮನೆ ಅಂತ ಇರುತ್ತೆ. ಅಲ್ಲಿರುವ ಪಾತ್ರಧಾರಿಗಳು ತಾವೇ ಅವರಿಗೆ ಬಣ್ಣಗಳನ್ನು ಹಚ್ಕೊಳ್ತಾರೆ. ಒಂದು ಯಕ್ಷಗಾನವನ್ನು ಆರಂಭ ಮಾಡಲಿಕ್ಕೆ ಮೊದಲಿಗೆ ಚೌಕಿ ಮನೆಯಲ್ಲಿ ಗಣಪತಿ ಪೂಜೆಯನ್ನು ಮಾಡ್ತಾರೆ. ತದನಂತರ ಅವರು ವಿಷ್ಣು, ಪರಮೇಶ್ವರ, ದುರ್ಗೆ, ದೇವಾನುದೇವತೆಗಳ ಪೂಜೆಯನ್ನು ಮಾಡಿ ಅವರು ಯಕ್ಷಗಾನದ ಒಂದು ಪ್ರಸಂಗವನ್ನು ಪ್ರಾರಂಭವನ್ನು ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಹಾಗೆ ಮುಖ್ಯವಾಗಿ ಈ ಒಂದು ಯಕ್ಷಗಾನವನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತೆ ಅಂತ ಹೇಳಿದ್ರು. ಅದು ದಶಾವತಾರ ಅಂತ ನಾವು ಕರೀತಾರೆ. ಹಾಗೆ ಬಯಲಾಟ ಅನ್ನುವಂಥದ್ದು ಕೂಡ ಕರೀತಾರೆ. ಭಾಗವತರಾಟ ಅಂತಲೂ ಯಕ್ಷಗಾನಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕರೀತಾರೆ. ಹಾಗೆ ಯಕ್ಷಗಾನದಲ್ಲಿ ಬರುವ ಪ್ರಮುಖ ಪಂಚ ಅಂಗಗಳು ಯಾವುದು, 5 ಅಂಗಗಳು ಯಾವುದು ಅಂತ ಹೇಳಿದ್ರೆ ಗೀತೆ ಅನ್ನುವಂಥದ್ದು ಇರುತ್ತೆ, ಅಂದರೆ ಹಾಡು ಅನ್ನುವಂಥದ್ದು. ಹಾಗೆ ಕುಣಿತ,
ವೇಷಭೂಷಣಗಳು, ಮಾತುಗಾರಿಕೆ, ವಾದ್ಯಗಳು ಇವೆಲ್ಲವೂ ಪ್ರಮುಖ ಪಂಚ ಅಂಗಗಳು ಅಂತ ನಾವು ಕರೆದೇವೆ. ಜೊತೆಗೆ ಯಕ್ಷಗಾನದಲ್ಲಿ 5 ವಾದ್ಯಗಳು, ವಾದ್ಯದ ಪರಿಕರಗಳು ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಅದರಲ್ಲಿ ಚೆಂಡೆ ಇರ್ಬೋದು, ಮದ್ದಳೆ ಇರ್ಬೋದು, ಶ್ರುತಿ ಇರ್ಬೋದು, ಜಾಗಟೆ ಅನ್ನುವಂಥದ್ದು ಮುಖ್ಯವಾಗಿರುತ್ತೆ. ಯಕ್ಷಗಾನದಲ್ಲಿ ಕುಣಿತ, ಜಿಗಿತ, ಸಂಭಾಷಣೆ, ಚಕ್ರಬಂಡಿ, ಹುಬ್ಬುಗಳ ಚಲನೆ ಇವೆಲ್ಲವೂ ಪ್ರೇಕ್ಷಕರನ್ನ ತನ್ಮಯಗೊಳಿಸುತ್ತೆ. ನವರಸಗಳ ಅಭಿವ್ಯಕ್ತಿಗೆ ಇದು ಹೆಚ್ಚು ಒಂದು ಅವಕಾಶವನ್ನ ಯಕ್ಷಗಾನ ನೀಡುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ ಮಕ್ಕಳ. ಹಾಗೆಯೇ ಮುಂದುವರೆದು ನಾವು ಯಕ್ಷಗಾನ ಅನ್ನುವಂಥದ್ದು ಒಂದು ಕಲಾತ್ಮಕವಾದ ಒಂದು ಬಣ್ಣದ ವೇಷ ಅಂತ ನಾವು ತಿಳ್ಕೊಂಡ್ವಿ. ಅಲ್ಲಿ ಹಾಸ್ಯದ ಪ್ರಸಂಗಗಳು ಇರುವುದನ್ನು ನಾವು ಗಮನಿಸ್ತಾ ಹೋದ್ವಿ. ಒಟ್ಟಾರೆ ಈ ಯಕ್ಷಗಾನದಲ್ಲಿ ಮುಖ್ಯವಾಗಿ ನಾವು ಕೊನೆಯಲ್ಲಿ ಕೆಲವು ನೀತಿಯನ್ನ ತಿಳ್ಕೊಳ್ಳುವಂತಹ ಅಂಶಗಳು ನಮಗೆ ಸಹಕಾರಿಯಾಗ್ತವೆ ಅಂತ ನಾವು ನೋಡ್ತೇವೆ. ಅದರಲ್ಲಿ ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ ಅನ್ನುವಂಥವು ಕೂಡ ಮುಖ್ಯವಾದ ಪಾತ್ರವನ್ನ ನಿರ್ವಹಿಸ್ತವೆ ಮಕ್ಕಳ. ಹೀಗೆ ನಾವು ವೀರಗಾಸೆ, ಕಂಸಾಳೆ, ಡೊಳ್ಳು ಕುಣಿತ, ಯಕ್ಷಗಾನ 4 ಜನಪದ ಕಲೆಗಳನ್ನು ನಾವು ಈ ಕಳೆದ 3 ಅವಧಿಗಳಲ್ಲಿ ನಾವು ಅಭ್ಯಾಸವನ್ನ ಮಾಡಿದ್ವಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಮಕ್ಕಳ. ಇದು ಇನ್ನೊಮ್ಮೆ ನಿಮಗೆ ಅರ್ಥ ಆಗಬೇಕಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನೀವು ಕಡ್ಡಾಯವಾಗಿ ಓದಲೇಬೇಕು. ಪ್ರಮುಖವಾದ ವಾಕ್ಯಗಳ ಕಡೆಗೆ ನೀವು ಅಂಡರ್ಲೈನನ್ನು ಹಾಕೊಂಡು ಓದಬೇಕು. ತದನಂತರ ಅಭ್ಯಾಸದಲ್ಲಿರುವ ಪ್ರಶ್ನೆಗಳನ್ನು ನೀವು ಓದಿಕೊಂಡ್ರೆ ಅಲ್ಲಿ ಟಿಕ್ ಹಾಕೊಂಡು ಓದ್ಕೊಳ್ತಾ ಹೋದರೆ ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಇವತ್ತಿನ ಈ ಒಂದು ಪಾಠದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ಯಕ್ಷಗಾನದ 3 ಶೈಲಿಗಳು ಯಾವುವು ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೀವು ಅದಕ್ಕೆ ನಾನು ಬರೆದಿದ್ದೀನಿ ಬೋರ್ಡ್ ಮೇಲೆ, ಅದಕ್ಕೆ ಉತ್ತರವನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ಕಾಣಿಸ್ತಾ ಇದೆ ನಿಮಗೆ. ತೆಂಕುತಿಟ್ಟು, ಬಡಗುತಿಟ್ಟು, ಬಡಗುತಿಟ್ಟು ಅನ್ನುವಂತಹ ಅಂಶಗಳನ್ನು ನೀವು ಗಮನಿಸ್ಬೋದು ಮಕ್ಕಳ. ಈ 3 ಕೂಡ ಯಕ್ಷಗಾನದಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಅಥವಾ ಪ್ರಭೇದಗಳಾಗಿವೆ ಅಂತ ಹೇಳ್ಬಹುದು. ನಂತರ ಯಕ್ಷಗಾನದ ತೆಂಕುತಿಟ್ಟು, ಬಡಗುತಿಟ್ಟುಗಳ ವೈಶಿಷ್ಟ್ಯವೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತೆಂಕುತಿಟ್ಟು, ಬಡಗುತಿಟ್ಟುಗಳ ವೈಶಿಷ್ಟ್ಯ ಏನಂದರೆ, ತೆಂಕುತಿಟ್ಟಿನಲ್ಲಿ ಚೆಂಡೆವಾದಕನಿಗೆ ಆಸನ ವ್ಯವಸ್ಥೆ ಅನ್ನುವಂಥದ್ದು ಇರೋದಿಲ್ಲ. ಜೊತೆಗೆ ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನ ಅಂತ ಒಂದು ರಾಜನ ರೀತಿಯಲ್ಲಿ ಸಿಂಹಾಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ ಮಕ್ಕಳ. ಜೊತೆಗೆ ಅದರ ಜೊತೆಗೆ ನಾವು ಏನೆಲ್ಲ ಗಮನಿಸ್ಬೋದು ಅಂತ ಹೇಳಿದ್ರೆ, ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ಒಂದು ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಅವರು ಬಳಸ್ತಿರ್ತಾರೆ. ಹಿಮ್ಮೇಳದ ಪ್ರಮುಖ ವಾದ್ಯಗಳು ಬಡಗುತಿಟ್ಟಿನಲ್ಲಿ ಬರುತ್ತೆ. ಈ ರೀತಿ ನೀವು ಅವೆರಡರ ನಡುವಿನ ವ್ಯತ್ಯಾಸವನ್ನು ಬರಿತಾ ಹೋಗಬೇಕಾಗುತ್ತೆ. ನಂತರ ಚೌಕಿಯಲ್ಲಿ ನಡೆಯುವ ವಿಶೇಷಗಳನ್ನು ತಿಳಿಸಿ. ಚೌಕಿ ಮನೆ ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದರೆ ಅದು ಬಣ್ಣದ ಮನೆ. ಬಣ್ಣವನ್ನು ಆ ಪಾತ್ರಧಾರಿಗಳು ಅವರೇ ಹಚ್ಕೊಳ್ಳುವಂಥದ್ದು. ಹಾಗೆ ಹಚ್ಕೊಂಡು ಆದಮೇಲೆ ಅವರು ರಂಗಸ್ಥಳವನ್ನು ಪ್ರವೇಶವನ್ನು ಮಾಡ್ತಾರೆ, ಗಣಪತಿಯನ್ನು ಪೂಜೆಯನ್ನು ಮಾಡ್ತಾರೆ. ಜನರ ಪ್ರೇಕ್ಷಕರ ಮಧ್ಯದಲ್ಲಿ ಹಾಸ್ಯದ ರೀತಿಯಲ್ಲಿ ರಾಕ್ಷಸರ ವೇಷದಲ್ಲಿ ಮಧ್ಯ ಬಂದು ನಡುರಾತ್ರಿಯಲ್ಲಿ ಆ ಒಂದು 2 ದೀಪಗಳಿಗೆ ಬೆಂಕಿಯಾಯಿತು ರಾಳಗಳನ್ನು ಎರಚಿ, ಪುಡಿಗಳನ್ನು ಎರಚಿ ಆ ಬೆಂಕಿಯನ್ನು ಇನ್ನೂ ಜ್ವಾಲೆ ಬರುವಂತೆ ಮಾಡಿ ಜನರನ್ನು ಆ ನಿದ್ರೆಯಿಂದ ಬಡಿದೆಬ್ಬಿಸುವಂತೆ ಮಾಡ್ತಾರೆ. ಹೀಗೆ ಚೌಕಿ ಮನೆಯಲ್ಲಿ ಹಲವಾರು ಸನ್ನಿವೇಶಗಳನ್ನು ಆ ಪಾತ್ರಗಳಿಗೆ ಅವರು ರೆಡಿ ಮಾಡಿಕೊಳ್ಳುವಂಥದ್ದು, ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಇದು ಚೌಕಿ ಮನೆಯ ವಿಶೇಷತೆ ಅಂತ ನೀವು ಬರೀಬೇಕಾಗುತ್ತೆ. ತದನಂತರ ಯಕ್ಷಗಾನದ ವೈಶಿಷ್ಟ್ಯ ಮತ್ತು ಹಾಗೂ ಪೂರ್ವರಂಗದ ಉದ್ದೇಶವನ್ನು ತಿಳಿಸಿ ಅಂತ ಹೇಳ್ತಾ ನಾನು ಇಡೀ ಯಕ್ಷಗಾನದ ಬಗ್ಗೆ ನಾನು ಏನೇನೋ ಅಂಶಗಳನ್ನು ಹೇಳಿದ್ದೀನಿ. ಆ ಪೂರ್ವರಂಗದಲ್ಲಿ ರಂಗಸ್ಥಳದಲ್ಲಿ ಏನೆಲ್ಲ ಒಂದು ಚಟುವಟಿಕೆಗಳು ನಡೀತವೆ ಅನ್ನುವಂಥದ್ದನ್ನು ನೀವು ಅಲ್ಲಿ ಬರೀತಾ ಹೋಗಬೇಕಾಗುತ್ತೆ ಮಕ್ಕಳ. ಅರ್ಥ ಆಯ್ತಲ್ವಾ? ಓಕೆ. ಹಾಗೆ ಒಂದು ಸಂದರ್ಭ ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ ಅನ್ನುವಂಥದ್ದು ಒಂದು ಸಂದರ್ಭದ ವಾಕ್ಯವಾಗಿರುತ್ತೆ. ಅದನ್ನು ನೀವು ವಾಕ್ಯವನ್ನು ಬರೀಬೇಕಾಗುತ್ತೆ. ಇದು ಯಕ್ಷಗಾನದಲ್ಲಿ ಬರುವಂತಹ ಒಂದು ಪ್ರಮುಖ ಅಂಶ ಅಂತ ನಾವು ಗಮನಿಸ್ಬೋದು ಮಕ್ಕಳ. ಈಗ ಇದನ್ನು ನೀವು ಈ ಎಲ್ಲ ಪಾಠದ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನಿಮ್ಮ ನೋಟ್ಸ್ನಲ್ಲಿ ಬರೀರಿ, ಕ್ಲಾಸ್ ರೂಮ್ನಲ್ಲಿ. ನಂತರ ಇಲ್ಲಿ ಒಂದು ಬಿಟ್ಟ ಸ್ಥಳದ ಉತ್ತರ ಇದೆ, ಗಮನಿಸಿ ಕ್ವಶನ್ನು. ಯಾರಿಗೆ ಪಾಠ ಅರ್ಥ ಆಗಿರುತ್ತೋ ಅವರು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು.
ಮೊದಲನೇದು ವೀರಗಾಸೆ ಡ್ಯಾಶ್ ಸಂಪ್ರದಾಯಕ್ಕೆ ಸೇರಿದ ನೃತ್ಯ. ಯಾರು ಹೇಳ್ತೀರಾ? ಹೌದು, ಇದು ಒಂದು ಶೈವ ಸಂಪ್ರದಾಯಕ್ಕೆ ಸೇರಿದ ನೃತ್ಯ ಆಗಿದೆ. ಕಂಸಾಳೆಯವರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಡ್ಯಾಶ್ ದೇವರನ್ನು ಸ್ಮರಿಸುತ್ತಾರೆ. ಭೈರೇಶ್ವರ, ಮಹದೇಶ್ವರ, ನಂಜುಂಡೇಶ್ವರ, ವೈದೇಶ್ವರ, ಮಹದೇಶ್ವರ ದೇವರನ್ನ ಅವರು ನೆನಪನ್ನ ಮಾಡ್ಕೊಳ್ತಾರೆ. ವೆರಿ ಗುಡ್. ಹಾಗೆ ಮೂರನೆಯ ಪ್ರಶ್ನೆ, ಡೊಳ್ಳು ಕುಣಿತದ ಕಲಾವಿದರು ಹಾಡುವ ವೀರೇಶ್ವರ ದೇವರ ಹಾಡು ಡ್ಯಾಶ್ಗೆ ಉದಾಹರಣೆ ಅಂತ ಇದೆ. ಭಕ್ತಿಗೀತೆ, ಭಾವಗೀತೆ, ಕಾವ್ಯಗೀತೆ, ಜನಪದ ಗೀತೆ. ಯಾವ ಒಂದು ನೃತ್ಯಕ್ಕೆ ಅದು ಆಗುತ್ತೆ? ಭಕ್ತಿಗೀತೆಗೆ ಒಂದು ಉದಾಹರಣೆ ಆಗುತ್ತೆ. ಹಾಗೆ ಯಕ್ಷಗಾನದಲ್ಲಿ ರಂಗಸ್ಥಳದ ಸಮೀಪವಿರುವ ನೇಪಥ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ವೇದಿಕೆ, ತೆರೆ, ಸಭಾಮಂಟಪ, ಚೌಕಿ, ಚೌಕಿ ಮನೆ ಅಥವಾ ಬಣ್ಣದ ಮನೆ ಅಂತ ಕರೀತಾರೆ. ಹೀಗೆ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಒಂದು ಪೇಜಲ್ಲಿ ವಂದಿಸಿ ಬರೆಯಲಿ ಅಂತ ಇದೆ, ಗಮನಿಸಿ. ಆ ಪಟ್ಟಿನಲ್ಲಿ ವೀರಭದ್ರ ಅಂತ ಇದೆ. ಈ ಕಡೆ ಯಾವುದನ್ನು ಹಾಕಬೇಕಾಗುತ್ತೆ ಅಂತ ನೀವು ಯೋಚನೆ ಮಾಡಬೇಕು. ಹಾಗೆ ಕಂಸಾಳೆ ಅನ್ನೋದು ಕಂಸತಾಗ್ಯಕ್ಕೆ ತದ್ಭವ ಆಗಿದೆ. ಡೊಳ್ಳು ಅನ್ನುವಂಥದ್ದು ಒಂದು ಚರ್ಮವಾದ್ಯ. ಯಕ್ಷಗಾನ ಅನ್ನುವಂಥದ್ದು ಯಾರು ಆಡ್ತಾರೆ? ಭಾಗವತರು ಆಡ್ತಾರೆ. ಮಹದೇಶ್ವರ ಅನ್ನುವಂಥದ್ದು ಒಂದು ಮಹಾಕಾವ್ಯ. ವೀರಭದ್ರ ಅಂತ ಹೇಳಿದ್ರೆ ಇಲ್ಲಿ ವೇಷಭೂಷಣ ಅಂತ ನಾವು ಹೇಳ್ಬೋದು. ಹೀಗೆ ಹೊಂದಿಸಿ ಬರೆದ ಪ್ರಶ್ನೆಗೆ ಉತ್ತರವನ್ನು ನೀಡಿ ಇವುಗಳಿಗೆ ಉತ್ತರವನ್ನು ನೀವು ಬರೆಯಬೇಕಾಗುತ್ತೆ ಮಕ್ಕಳ. ಇಷ್ಟು ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಅಂತಲೇ ನಾವು ಗುರುತಿಸಬಹುದು. ಓಕೆ, ನೀವು ಈ ಒಂದು ಪಾಠದಲ್ಲಿ ಬರುವಂತಹ ಕೆಲವು ಅಂಶಗಳನ್ನು ಗುರುತಿಸಿ ಬರೀಬೇಕಾಗುತ್ತೆ. ಮತ್ತೊಮ್ಮೆ ಈ ಒಂದು ಪಾಠದಲ್ಲಿ ಬರುವ ಟಿಪ್ಪಣಿಗಳನ್ನು ನೀವು ಗಮನಿಸ್ತಾ ಹೋದರೆ ಇದನ್ನು 1 ಅಂಕದ ಪ್ರಶ್ನೆಗಳಿಗೆ ನಿಮಗೆ ಕೇಳುವಂತಹ ಸಾಧ್ಯತೆಗಳು ಇರ್ತವೆ. ಒಮ್ಮೆ ಅದನ್ನು ನಾವು ನೋಡ್ತಾ ಹೋಗೋಣ. ಟಿಪ್ಪಣಿ ಮೊದಲಿಗೆ ದೇವರಗುಡ್ಡರು ಅಂದರೆ ಇರುವಂಥ ಪ್ರಶ್ನೆಯನ್ನು ನಿಮಗೆ ಕೇಳ್ಬೋದು. ಅಂದರೆ ದೇವರಗುಡ್ಡರು ಅಂತ ಹೇಳಿದ್ರೆ ದೇವರನ್ನು ವಂಶಪಾರಂಪರ್ಯವಾಗಿ ಪೂಜಿಸುವ ಮನೆತನದವರಿಗೆ ದೇವರಗುಡ್ಡರು ಅಂತ ಕರೀತಾರೆ ಮಕ್ಕಳ. ಸೊ ನೆಕ್ಸ್ಟು ಏಳುಮಲೆ ಎತ್ತಯ್ಯ ಅಂತ ಹೇಳಿದ್ರೆ ಮಲೆ ಮಹದೇಶ್ವರ ಸ್ವಾಮಿಯು 7 ಬೆಟ್ಟಗಳ ಮೇಲಿರುವ ಮಹದೇಶ್ವರ ಬೆಟ್ಟದಲ್ಲಿದ್ದಾನೆಂಬುದು ಭಕ್ತರ ನಂಬಿಕೆಯಾಗಿದೆ. ದಮ್ಮಡಿ ಕಂಸಾಳೆಯವರ ಕಥೆ ಹೇಳುವಾಗ ಹಿಮ್ಮೆಳದವರು ಹಾರಿಸುವ ವೃತ್ತಾಕಾರದ ಒಂದು ಚರ್ಮ ಸಾಧನಕ್ಕೆ ದಮ್ಮಡಿ ಅಂತ ಕರೀತಾರೆ. ಏಕತಾರ ಒಂದೇ ತಂತಿಯುಳ್ಳ ಸಂಗೀತ ವಾದ್ಯ. ಜೋಳಿಗೆ ಕಾಣಿಕೆ ಪಡೆದ ದವಸ ಧಾನ್ಯಗಳನ್ನು ಹಾಕಿಕೊಳ್ಳಲು ಹೆಗಲಿಗೆ ನೇತು ಹಾಕಿಕೊಳ್ಳುವ ಉದ್ದನೆಯ ಚೀಲಕ್ಕೆ ಜೋಳಿಗೆ ಅಂತ ಕರೀತಾರೆ. ಜನಪದ ಮಹಾಕಾವ್ಯ ಮೌಖಿಕ ಸಾಹಿತ್ಯದ ಒಂದು ಸುದೀರ್ಘ ಕಥನವನ್ನ ಜನಪದ ಮಹಾಕಾವ್ಯ ಅಂತ ಕರೆಯುವಂಥದ್ದು. ನಂತರ ಗಗ್ಗರೆ ಅಂದರೆ ಡೊಳ್ಳು ಕುಣಿತದವರು ವಾದ್ಯಗಾರರು ಉಡುವ ಹಸಿರು ಇಲ್ಲವೇ ಕೆಂಪು ಬಣ್ಣದ ಬಹಳ ನಿರಿಗೆಯುಳ್ಳ ಲಂಗಾತರನಾದ ಉಡುಗೆಗೆ ಗಗ್ಗರಿ ಅಂತ ಕರೀತಾರೆ. ಒಡಪು ಅನ್ನುವಂಥದ್ದು ಇದು ಕರ್ನಾಟಕದ ಒಂದು ವಿಶಿಷ್ಟ ಜನಪದ ಸಾಹಿತ್ಯ ಪ್ರಕಾರ ಅಂತಲೇ ಹೇಳ್ಬೋದು. ಶ್ರಮಿಕ ವರ್ಗದವರು ಆಯಾಸವನ್ನು ಮರೆಯಲು, ತಮ್ಮ ನೆನಪಿನ ಶಕ್ತಿಯನ್ನು ಹಿಮ್ಮಡಿಗೊಳಿಸಲು, ಬೌದ್ಧಿಕ ಕೌಶಲ್ಯಗಳನ್ನು ಮರೆಯಲು ಬಳಸುವ ಚಾಣಾಕ್ಷ ನುಡಿಗಳನ್ನ ಮದುವೆ ಮುಂಜಿಗಳಲ್ಲಿ ಮನೋರಂಜನೆಗಾಗಿ ಚಾಲ್ತಿಗೆ ಬಂದ ಪರಂಪರೆಯ ಸಂಪ್ರದಾಯವನ್ನು ನಾವು ಒಡಪು ಅನ್ನುವಂತಹ ಒಂದು ಪದದಿಂದ ಗುರುತಿಸ್ತೀವಿ ಮಕ್ಕಳ. ಹಾಗೆ ಈ ಒಂದು ಮುಖ್ಯವಾದ ಜನಪದ ಅನ್ನುವಂತಹದ್ದು ಮುಖ್ಯವಾಗಿ ಒಂದು ಸಂಸ್ಕೃತಿಯ ಬದುಕು, ಒಂದು ಸಂಸ್ಕೃತಿ, ಒಂದು ಬದುಕು, ಒಂದು ಜೀವನ ಅಂತ ಹೇಳ್ಬೋದು. ಸಮಾಜದ ಒಟ್ಟಾರೆ ಸಹಜ ಕ್ರಿಯಾತ್ಮಕತೆಯೇ ಜನಪದ ಅಂತ ಹೇಳ್ಬೋದು. ಸಾಮಾನ್ಯ ಜನತೆ ತಾವಾಡುವ ಭಾಷೆಯಲ್ಲೇ ಕಟ್ಟಿಕೊಂಡು ಉಳಿಸಿಕೊಳ್ಳುವ ಸಾಹಿತ್ಯ ಸಂಪನ್ಮೂಲವೇ ಜನಪದ ಸಾಹಿತ್ಯ. ಎಲ್ಲಕ್ಕೂ ಮುಖ್ಯವಾಗಿ ಇದು ಒಂದು ಮೌಖಿಕ ಪರಂಪರೆಯ ಅಭಿವ್ಯಕ್ತಿಯ ರೂಪ ಅಂತಲೇ ನಾವು ಕರೆಯಬಹುದು. ಅಂದರೆ ಇದು ಒಂದು ಜನರ ಬಾಯಿಂದ ಹರಿದು ಬಂದ ಮೌಖಿಕ ಸಾಹಿತ್ಯದ ಒಂದು ಅಭಿವ್ಯಕ್ತಿಯ ರೂಪ ಅಂತಲೇ ಹೇಳ್ಬೋದು. ಹೀಗೆ ಜನಪದ ಕಲೆಗಳು, ಜನಪದ ಗೀತೆಗಳು, ಜನಪದ ಒಗಟುಗಳು, ಜನಪದ ಒಳಪುಗಳು,
ಜನಪದ ಹಾಡುಗಳು, ಜನಪದ ಕಥೆಗಳು, ಜನಪದ ಗಾದೆಗಳು ಹೀಗೆ ಎಲ್ಲವೂ ತಮ್ಮದೇ ಆದ ವೈಶಿಷ್ಟ್ಯಪೂರ್ಣ ಪಾತ್ರವನ್ನು ವಹಿಸುತ್ತೆ. ಇಂದಿಗೂ ಕನ್ನಡ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯ ಅನ್ನೋದು ಮಹಾಕಾವ್ಯವಾಗಿ ನಮ್ಮ ಜೊತೆ ಬದುಕಿನಲ್ಲಿ ಆಸುವಕ್ಕಾಗಿದೆ ಅಂತ ಹೇಳ್ಬೋದು. ಇಷ್ಟು ಈ ಒಂದು ತರಗತಿಯಲ್ಲಿ ನಾವು ಬಹುಮುಖ್ಯವಾಗಿ ಕಲೆಗಳ ಬಗ್ಗೆ ತಿಳ್ಕೊಳ್ತ, ಅದರಲ್ಲಿ ವೀರಗಾಸೆ, ಕಂಸಾಳೆ, ಡೊಳ್ಳು ಕುಣಿತ, ಯಕ್ಷಗಾನ ಅವುಗಳ ಬಗ್ಗೆ ಯಾವ ರೀತಿ ಕಲೆ ಅನ್ನೋದು ಬೆಳೆದು ಬಂತು, ಆ ಕಲೆಗಳಲ್ಲಿ ಬರುವ ಪ್ರಮುಖ ಲಕ್ಷಣಗಳು, ಯಾವ ರೀತಿ ಪಾತ್ರಧಾರಿಗಳು ಅದನ್ನು ನಿರ್ವಹಿಸ್ತಾರೆ, ಯಾವ ಥರನಾಗಿ ಅದು ಇಂದಿಗೂ ಒಂದಿಷ್ಟು ಬದಲಾವಣೆಯನ್ನು ಪಡ್ಕೊಂಡಿದೆ, ಹೀಗೆ ಮತ್ತು ಹಲವು ವಿಚಾರಗಳನ್ನು ನಾವು ಈ ಒಂದು ಗದ್ಯ ಭಾಗದಲ್ಲಿ ಅರ್ಥವನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ, ಇದೆಲ್ಲವೂ ನಿಮಗೆ ತಿಳಿದಿದೆ. ಇದನ್ನು ಮತ್ತೊಮ್ಮೆ ಓದಿ ಅರ್ಥ ಮಾಡ್ಕೊಳ್ಳಿ. ಇದುವರೆಗೂ ಈ ಒಂದು ನನ್ನ ತರಗತಿಯನ್ನು ವೀಕ್ಷಿಸಿದಂಥ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಥ್ಯಾಂಕ್ ಯು.